ಹೇ ಗುರು, ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷದ್ ಗೌಡ. ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಮತ್ತು ನನ್ನ ಫ್ಯಾಮಿಲಿ ಸೇರಿ ಟೋಟಲಿ 40 ಜನ ಟ್ರೈನಲ್ಲಿ ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ನಾಳೆ ಮಾರ್ನಿಂಗ್ 4 o'clock ಮಂತ್ರಾಲಯಕ್ಕೆ ರೀಚ್ ಆಗ್ತಿದ್ದೀವಿ. ನೆಕ್ಸ್ಟ್ ಇನ್ನೂ ತುಂಬ ಇದೆ. ಪ್ಲೀಸ್ ಎಲ್ಲ ವೀಡಿಯೋ ಫುಲ್ ನೋಡಿ. ಇನ್ನೇನೊಂದು ಸ್ವಲ್ಪ ಹೊತ್ತಲ್ಲೇ ನಾವು ಮಂತ್ರಾಲಯಕ್ಕೆ ರೀಚ್ ಆಗ್ತಿದ್ದೀವಿ. ನನಗೆ ನಮ್ಮ ಮನೆಯವರೆಲ್ಲ ಸೇರಿ ದೊಡ್ಡ ಬ್ಯಾಗ್ ಕೊಟ್ಟಿದ್ದಾರೆ. ನನ್ನ ತಮ್ಮ ನಮ್ಮ ಅಕ್ಕನ ಜೊತೆ ಇದ್ದ. ಎಲ್ಲ ಅವ್ರವ್ರ ಬ್ಯಾಗ್ನ ರೆಡಿ ಮಾಡ್ಕೊಳ್ತಿದ್ರು. ನನ್ನ ತಮ್ಮ ಏನು ಸೂಪರ್ ಮ್ಯಾನ್ ಥರ ಫ್ಲೆಕ್ಸಿಬಿಲಿಟಿ ಟೆಸ್ಟ್ ಮಾಡ್ತಿದ್ದ. ನಮ್ಮ ಅಕ್ಕ ಇಲ್ಲೇ ಇದ್ಲು. ನನ್ನ ತಂಗಿಗಳ ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ ನಗಾಡ್ತಿದ್ದಾಳೆ. ಹಾಗೆ ಅಂದ್ಬಿಟ್ಟು ನಾನು ಕ್ಯಾಮ್ರಾನ ಮಿರರ್ ಹತ್ರ ಹಿಡಿದಿದ್ದೆ. ಇನ್ನೇನು ಸ್ಟಾಪ್ ಬಂತು ಅಂದ್ಬಿಟ್ಟು ನನ್ನ ಬ್ಯಾಗ್ ಎತ್ಕೊಂಡೆ. ನನ್ನ ಫ್ಯಾಮಿಲಿಯವರೆಲ್ಲ ನನ್ನ ಬಿಟ್ಟು ಮುಂದೆ ಹೋಯ್ತಿದ್ರು. ನಾನೇ ಲಾಸ್ಟಲ್ಲಿದ್ದೆ. ಇನ್ನೇನು ಎಲ್ಲ ಇಳಿಬೇಕು. ಇನ್ನೇನು ಎಲ್ಲ ಇಳಿದ್ರು. ನಾನು ಇಳಿಯೋಕೆ ಹೋಯ್ತಿದ್ದೆ. ಈಗ ಇನ್ನೇನು ಜಂಪ್ ಮಾಡಿದೆ. ಎಲ್ಲ ನನ್ನ ಬಿಟ್ಟು ಹೋಯ್ತವ್ರೆ. ಏನು ಫಸ್ಟ್ ಟೈಮ್ ಅವರದ್ದೆಲ್ಲ, ನಾನು ಸೆಕೆಂಡ್ ಟೈಮು ಮಂತ್ರಾಲಯಗೆ. ಎಲ್ಲ ಮುಂದೆ ನನ್ನ ಬಿಟ್ಟು ಹೋಗ್ತಿದ್ರು. ಅದಕ್ಕೆ ಅಂದ್ಬಿಟ್ಟು ನಾನು ಈ ಕಡೆ ಕ್ಯಾಮ್ರಾನ ಸನ್ ಕಡೆ ತಿರುಗಿಸ್ದೆ. ಮೂನ್ ಕಡೆ ತಿರುಗಿಸ್ದೆ. ನೀವು ಆವಾಗಲೇ ನನ್ನ ವೀಡಿಯೋದಲ್ಲಿ ನೋಡಿದ್ರಿ, ಅದು ಸನ್ ಥರ ಶೈನ್ ಆಯ್ತಿದೆ, ಆದರೆ ಅದು ಮೂನು. ಇನ್ನೇನು ಲೂನರ್ ಎಕ್ಲಿಪ್ಸ್ ಬಂತಲ್ಲ, ಅದಕ್ಕೆ ಆ ಥರ ಶೈನ್ ಆಗ್ತಿರೋದು. ನಮ್ಮ ಫ್ಯಾಮಿಲಿ ಮೆಂಬರು ಆ ಕಡೆಗೆ ಮುಂಚೆನೇ ಹೋಗ್ಬಿಟ್ಟಿದ್ದಾರೆ. ಕೂಗ್ತಿದ್ದಾರೆ ನೋಡಿ, ಹಾಯ್ ಮಾಡ್ತಿದ್ದಾರೆ. ತಡೀರಿ ತೋರಿಸ್ತೀನಿ. ಅಲ್ಲಿ ನಮ್ಮ ಅಂಕಲ್ ಅವರು ನಂಬಿಟ್ಟು ಮುಂಚೆನೇ ಇಬ್ಬರು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಅಲ್ಲವ್ರೆ ಅಂತ ತೋರಿಸ್ತಿದ್ದಾರೆ. ಈಗ ಈ ಮೆಟ್ಲು ಹತ್ಬಿಟ್ಟು ನಾವು ಆ ಕಡೆ ಇದಕ್ಕೆ ಹೋಗ್ಬೇಕು. ಹಾಗೆ ಸುಮ್ಮನೆ ನಡ್ಕೊ ಹೋಗ್ತಿದ್ದೆ. ಎಲ್ಲ ನನ್ನನ್ನು ಬಿಟ್ಟು ಹೋಗಿದ್ರು. ನಾನು ಹಾಗೆ ಲಾಸ್ಟಿಗೆ ವೀಡಿಯೋ ಬರ್ತಿದ್ದೆ. ಈ ಕಡೆ ಕರೆಕ್ಟ್. ಫುಲ್ ರಶ್ ಆಗಿಬಿಟ್ಟಿದ್ರು ಜನ ಟ್ರೈನಿಂದ. ಲಿಫ್ಟಲ್ಲಿ ಹೋಗೋಣ ಅಂದರೆ ಬೇಡ, ಸುಮ್ಮನೆ ಹಾಗೆ ನಡ್ಕೊ ಹೋಗೋಣ. ಅಲ್ಲಿ ಯಾವುದೋ ಬೇರೆ ಟ್ರೈನ್ ಬರ್ತಿತ್ತು, ಫುಲ್ ಎಕ್ಸ್ಪ್ರೆಸ್ ಅನಿಸುತ್ತೆ, ನಿಲ್ಲಿಸಲೇ ಇಲ್ಲ, ಫುಲ್ ಫಾಸ್ಟಾಗಿ ಹೋಗ್ತಾಯಿದೆ. ಈಗ ಈ ಕಡೆ ಲಿಫ್ಟಲ್ಲಿ ಹೋಗೋಣ ಅಂದರೂ ಬೇಡ, ಇನ್ನೇನು ಇಲ್ಲೇ ಅಲ್ವಾ ಅಂದ್ಬಿಟ್ಟು ಇಳಿದೆ. ಫುಲ್ ಸಖತ್ತಾಗಿದೆ, ನೇಚರ್ ಎಲ್ಲ ಇದೆ. ರೈಲ್ವೆ ಸ್ಟೇಷನಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ನೆಟ್ಟಿದ್ದಾರೆ. ಯಾರೋ ವೀಡಿಯೋನ ಫುಲ್ಲು ಎಲ್ಲರೂ ಫುಲ್ ವೀಡಿಯೋನ ನೋಡಿ. ಯಾರು ಹಾಗೆ ಸ್ಕ್ರಾಲ್ ಮಾಡಬೇಡಿ ಪ್ಲೀಸ್, ಎಲ್ಲರೂ ಫುಲ್ ನೋಡಿ ವೀಡಿಯೋನ. ರಾಘವೇಂದ್ರ ಸ್ವಾಮಿಯವರ ಫೋಟೋ ಹಾಕಿದ್ದಾರೆ ಇಲ್ಲಿ. ಹೀಗೆ ಎಲ್ಲರೂ ಹೋಗ್ತಿದ್ವಿ. ಟೆಂಪೋ ಹಿಡ್ಕೊಂಡು ನಾವು ಈಗ ಹೋಟೆಲಿಗೆ ಹೋಗಬೇಕು. ಅದೇ ರೂಮಿಗೆ. ನನ್ನ ತಮ್ಮ ಇಲ್ಲೇ ಇದ್ದ, ನಮ್ಮ ಅತ್ತೆ ಮಗ. ಮಾತಾಡಿದ್ರೆ ಚಿಪ್ಸ್ ಬೇಕು ಅಂತ ಹೇಳ್ತಿದ್ದ. ಏನು ಬೇಕಾ? ಚಿಪ್ಸ್. ನಾವೆಲ್ಲ ಸೇರಿ ಒಂದು ಟಿ ಮಾಡಿದ್ವಿ. ಅದರಲ್ಲಿ ಇವಾಗ ಟಿಲಿ ಹೋಯ್ತಿದ್ವಿ. ನಮ್ಮ ಅತ್ತೆ ಮಗ ಮುಂದೆನೇ ಇದ್ದ. ನೀವು ನೋಡೇ ಇರ್ತೀರ ನನ್ನ ಒಂದು ವೀಡಿಯೋದಲ್ಲಿ. ನನ್ನ ತಂಗಿ ಕರೆಯೋಕ್ಕೆ ಅಂತ ಕೈ ಹಿಡ್ಕೊಂಡ್ಲು, ಅವ್ನು ಬರಲಿಲ್ಲ. ಬಾರ. ಅವ್ನು ಬರೋಲ್ಲ ಅಂತಿದ್ದ. ಅವನಿಗೆ ಯಾಕೋ ಚಿಪ್ಸ್ ಬೇಕು ಅಂತ ಅಳ್ತಿದ್ದಾನೆ. ಈಗ ಬೆಳಗ್ಗೆ ನಿಮಗೆ ಮಂತ್ರಾಲಯಕ್ಕೆ ಹೋಗ್ತೀವಿ, ಆ ವಿಡಿಯೋ ನೋಡಿ. ನನ್ನ ತಮ್ಮವರೆಲ್ಲ ಬಂದು ನನ್ನ ಪಕ್ಕ ನಿಂತಿದ್ರು. ಅವ್ನು ಫೋಟೋ ತೆಗೆದೆ. ನಾನು ಇದೇ ಫಸ್ಟ್ ಟೈಮ್ ಏನಪ್ಪ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂದ್ಬಿಟ್ಟು ಒಂದು ಫೋಟೋ ತಗೊಂಡೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧರ್ಮದ ದೀಪ ಹಚ್ಚುವ, ಶಾಂತಿಯ ಬೆಳಕ ಚೆಲ್ಲುವ, ಜ್ಞಾನದ ದೀಪ ಹಚ್ಚುವ,
ಲೋಕವಾ ನೀನೆ ನಡೆಸುವ ತುಂಗೆಯ ತೀರದ ಯತಿ. ಈ ಸತಿ ಅಷ್ಟೊಂದೇನು ರಶ್ ಇಲ್ಲ, ಆದರೂ ಪರವಾಗಿಲ್ಲ, ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ನಮ್ಮ ತಾತ ನಡಿ ಹೋಗೋಣ ಅಂತಿದೆ. ಎಲ್ಲ ನನ್ನ ಬಿಟ್ಟು ಎಲ್ಲೋ ಹೋಗಿದ್ದಾರೆ, ಅಲ್ಲ ಇಲ್ಲೇ ಅವ್ರೆ. ಹಾಯ್ ಮಾಡ್ತಾವ ನಮ್ಮ ಆಂಟಿ ಮಗ, ನನ್ನ ತಂಗಿ ಇವಳು. ಎಲ್ಲ ನನ್ನ ಬಿಟ್ಟು ಎಲ್ಲೋ ಹೋಗಿದ್ದಾರೆ ಅಂದ್ಕೊಂಡಿದ್ದೆ, ನೋಡಿದ್ರೆ ನನ್ನ ಜೊತೆನೇ ಬರ್ತಿದ್ದಾರೆ. ಇದೇನು ನಾನೇ ಲಾಗಲ್ಲಿ ನಾನೇ ಕಾಣಿಸ್ಕೊತಿಲ್ಲ ಅಂದ್ಬಿಟ್ಟು ನನ್ನ ಕ್ಯಾಮ್ರಾ ತೆಗೆದ್ಬಿಟ್ಟು ನನ್ನ ಫೇಸ್ ಹತ್ರ ಇಟ್ಕೊಂಡೆ. ನೋಡಿದ್ರೆ ಬಿಸಿಲು ನನ್ನ ಕ್ಯಾಮ್ರಾಗೆ ಹೊಡಿತಿತ್ತು. ಎಲ್ಲರೂ ನೋಡಿ ಅಂತ ಕೇಳಿದ್ರೆ ಯಾರೂ ನೋಡ್ತಾ ಇರಲಿಲ್ಲ, ಎಲ್ಲ ದೇವಸ್ಥಾನ ನೋಡ್ತಿದ್ರು. ಅಂದ್ಬಿಟ್ಟು ನಾನೀಗ ದೇವಸ್ಥಾನದ ಹತ್ರ ಹೊರಟೆ. ಫುಲ್ಲು ಬಿಸಿಲಿತ್ತು, ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ ಆ ಕಡೆ. ಇನ್ನೊಂದು ಸ್ವಲ್ಪ ದೂರ ಇತ್ತು ದೇವಸ್ಥಾನಕ್ಕೆ ಹೋಗೋದು. ಮೋಸ್ಟ್ಲಿ ದೇವಸ್ಥಾನದಲ್ಲಿ ಕ್ಯಾಮ್ರಾ ಅಲೋ ಮಾಡಲ್ಲ ಅನ್ಕೋತೀನಿ. ಇಲ್ಲಿ ಪೂಜೆ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ಫುಲ್ ಸ್ಕ್ರೀನಲ್ಲಿ ಲೈವೇ ತೋರಿಸ್ತಿದ್ದಾರೆ ನೋಡಿ. ಇಲ್ಲೇ ನಿಮಗೆ ದರ್ಶನ ಆಗ್ಬೋದು. ಯಾರ್ಯಾರು ರಾಘವೇಂದ್ರ ಸ್ವಾಮಿ ಭಕ್ತರಿದ್ದೀರಾ ಅವ್ರು ಇಲ್ಲೇ ದರ್ಶನ ಮಾಡ್ಕೊಳ್ಳಿ. ಕ್ಯಾಮ್ರಾ ಬಿಟ್ಟರೆ ನಾನೇನಿಲ್ಲ, ತೋರಿಸ್ತೀನಿ ನಿಮಗೆ. ಕ್ಯಾಮ್ರಾ ಬಿಡೋದ ಅಂದ್ಕೊಂಡಿದ್ದೀನಿ. ಯಾವುದೇ ದೇವಸ್ಥಾನದಲ್ಲೂ ಆ್ಯಕ್ಚುಲಿ ಕ್ಯಾಮ್ರಾ ಅಷ್ಟೊಂದು ಅಲೋ ಮಾಡೋಲ್ಲ. ದೇವ್ರ ಹತ್ರ ದೇವ್ರ ಫೋಟೋ ಎಲ್ಲ ತೆಗಿಯೋಕ್ಕೆ ಬಿಡೋಲ್ಲ. ಈ ನಮ್ಮ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ದೇವಸ್ಥಾನದಲ್ಲಿ ನೋಡಬೇಕು. ಇದು ಸಖತ್ ದೊಡ್ಡ ಕ್ಯೂನೇ ಇದೆ. ಇಲ್ಲಿ ಇದು ಯಾವುದೋ ದೇವಸ್ಥಾನ, ಚಿಕ್ಕದದ್ದು ಯಾವುದೋ ದೇವರಿಂದಿದೆ. ಈಗ ಇಲ್ಲಿಂದ ಹೋಗ್ಬೇಕು, ಕ್ಯೂ ಮಾಡಿದರು. ಇಲ್ಲ 10ನೇ ಕೌಂಟರಲ್ಲಿದ್ದೀವಿ. ಇಲ್ಲಿ ಫುಲ್ ಖಾಲಿ ಆಗಿದೆ, ಆರಾಮಾಗಿ ಹೋಗ್ಬೋದು. ಮೋಸ್ಟ್ಲಿ ಈ ಸತಿ ರಶ್ ಇಲ್ಲ ಅನ್ಕೋತೀನಿ. ಮತ್ತೆ ನನ್ನ ಕಡೆಗಿನ ಕ್ಯಾಮ್ರಾ ತಿರುಗಿಸ್ಕೊಂಡಿದ್ದೀನಿ. ಯಾರು ಈಗ ನನ್ನ ತಮ್ಮ ನಿಧಾನಕ್ಕೆ ಹೋಗ್ಬೇಕು ಅಂತ ಹೇಳಿದೆ. ಫುಲ್ ನೋಡಿ ಮೇಲಿಂದ ಹೆಂಗೆ ಕಾಣಿಸುತ್ತೆ ಅಂತ. ಇಲ್ಲಿಂದ ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಹೋದ ಸತಿ ಬಂದಾಗ ಡೈರೆಕ್ಟ್ ಹೋಗಿದ್ವಿ. ಇದು ಎಲ್ಲ ಹೋಯ್ತಾರಲ್ಲ ಅಲ್ಲಿ. ನಾವು ತಮ್ಮ ನೋಡಿ ಹೆಂಗೆ ಆಡ್ತಿದ್ದಾನೆ. ಫುಲ್ ಇವರೆಲ್ಲ ನಮ್ಮ ಫ್ಯಾಮಿಲಿಯವರೇ, ನನ್ನ ತಮ್ಮ, ನನ್ನ ತಂಗಿ. ಅದೇ ನೀವು ಅವಾಗ ಸ್ಕ್ರೀನ್ ನೋಡಿದ್ರಲ್ಲ, ಆದರೆ ಲೈವಲ್ಲಿ ತೋರಿಸ್ತಿತ್ತಲ್ಲ, ಅದ್ರದ್ದು ಹಿಂದ್ಗಡೆ ಪಾರ್ಟ್ ಹೆಂಗಿದೆ. ಇಲ್ಲಿ ರಾಘವೇಂದ್ರ ಸ್ವಾಮಿ ಇದ್ದಾರೆ, ಕೃಷ್ಣ ಇದ್ದಾರೆ. ಇಲ್ಲಿ ಒಳಗಡೆ ಒಂದು ಫುಲ್ಲು ತಣ್ಣಗಾಗ್ತಿದೆ. ಹೊರಗಡೆ ಫುಲ್ಲು ಸೆಕೆ ಆಗ್ತಿತ್ತು, ಇಲ್ಲಿ ಫುಲ್ ತಣ್ಣಗಾಗ್ತಿದೆ. ಏಕೆಂದರೆ ಫ್ಯಾನ್ ಇದೆ ಅದಕ್ಕೆ. ಈ ಕ್ಯೂವಿಂದ ಡೈರೆಕ್ಟ್ ದೇವಸ್ಥಾನದೊಳಗಡೆ ಹೋಗ್ಬೋದು. ಇಲ್ಲಿಂದ ಹೋದರೆ ಆಮೇಲೆ ಅಲ್ಲಿಂದ ಕ್ಯೂವಿಂದ ದರ್ಶನ ಮತ್ತೆ ಅಲ್ಲಿ ದೇವಸ್ಥಾನದೊಳಗಡೆ. ಇಲ್ಲಿ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋ ಫೋಟೋ ಇಟ್ಟಿದ್ದಾರೆ. ಈಗ ಇಲ್ಲಿಂದ ಕೆಳಗಡೆ ಇಳಿದ್ರೆ ದೇವಸ್ಥಾನ ಕಾಣಿಸುತ್ತೆ ನೋಡಿ. ಇದು ಹೆಂಗಿದೆ ದೇವಸ್ಥಾನದ ಮೇಲ್ಗಡೆ, ಇದು ಗೋಪುರ ಚೆನ್ನಾಗಿದೆ. ಫುಲ್ಲು ಗೋಲ್ಡನ್ ಥರ ಶೈನಿಂಗ್ ಆಗ್ತಿದೆ. ಇಲ್ಲಿಂದ ಇಳಿದು ಅಲ್ಲಿ ಆ ಕಡೆಯಿಂದ ಕ್ಯೂವಿಂದ ಹೋಗಬೇಕು ದೇವಸ್ಥಾನದೊಳಗಡೆ. ಫುಲ್ಲು ಕ್ಯೂವಲ್ಲಿ ಒಂಥರ ಇದು ಮೆಟ್ಲು ಇಳಿಬೇಕಾದ್ರೆ ನೂಕಾಟ ಜಾಸ್ತಿ ಆಯ್ತಿದೆ, ಯಾಕೋ ಗೊತ್ತಾಯ್ತಿಲ್ಲ. ಅಂತೂ ಇಂತೂ ಹೆಂಗಿದ್ರು ಇಳಿಲೇಬೇಕು ಅಂದ್ಬಿಟ್ಟು ಈಗ ಇಳಿತಿದ್ದೀನಿ. ಫುಲ್ಲು ಅಷ್ಟೊಂದೇನು ಜಾಸ್ತಿ ರಶ್ ಇಲ್ಲ. ಹೋದ ಸತಿ ನಾನು ಬರ್ತಡೇ ಟೈಮಲ್ಲಿ ಬಂದಿದ್ವಿ, ಫುಲ್ಲು ರಶ್ ಇತ್ತು. ಈ ಸತಿ ಅಷ್ಟೊಂದೇನಿಲ್ಲ ನೋಡಿ. ಈಗ ಒಳಗಡೆ ಬಿಡಲಿಲ್ಲ, ಅದಕ್ಕೆ ಹೊರಗಡೆನೇ ಫೋಟೋ ತೆಗ್ದಿದ್ದೀನಿ ನೋಡಿ. ಗೋಪುರ ಹೆಂಗಿದೆ, ಫುಲ್ ಸಖತ್ತಾಗಿದೆ. ಹಂಗೆ ನಂದು ಒಂದು ಫೋಟೋ ತಗೊಂಡೆ. ಈಗ 2 ಟೆಂಪೋ ಮಾಡಿ ಮತ್ತೆ ನಾವು ಈಗ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇದು ಎಲ್ಲ ಸುಸ್ತಾಗಿ ಮನ್ಗಿದ್ದಾರೆ. ಈಗ ಆಂಜನೇಯ ದೇವಸ್ಥಾನ ಮಂತ್ರಾಲಯದ ಹತ್ರನೇ ಒಂದು ಸ್ವಲ್ಪ ದೂರ, ಒಂದು 3-4 ಕಿಲೋಮೀಟರ್ಸ್ ಆಗ್ಬೋದು. ಇನ್ನೇನು ಬಂತು ಇಲ್ಲಿ. ಈಗ ಇಳಿತಿದ್ದೀವಿ. ನನ್ನ ತಮ್ಮ ಸಂದಿಲ್ ನಿಲ್ಸ್ಕೊಂಡು ಫಾಸ್ಟಾಗಿ ಓಡಾಯ್ತಿದ್ದಾನೆ. ಇನ್ನೇನು ಇಳಿಬೇಕು. ಮತ್ತು ಇನ್ನೂ 2 ದೇವಸ್ಥಾನಕ್ಕೆ ಹೋಗ್ತೀವಿ.
ಎಲ್ಲ ಇಳಿತವ್ರೆ ನೋಡಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಆಂಜನೇಯ ಫುಲ್ಲು ತಣ್ಣಗಿದೆ ಮಾತ್ರ. ನಮ್ಮ ತಾತ ಪೋಸ್ ಕಟ್ತಿದೆ. ಗಂಟೆ ಹೊಡಿತಿದ್ದೀನಿ. ಈಗ ಇದನ್ನ ನೋಡ್ಬೋದು ನೀವು. ಈ ಕಲ್ಲು ಮಂಗಳೂರು ಇಟ್ಕೆ. ಇದು ಫುಲ್ಲು ತಂಪು ಇರುತ್ತೆ. ಇದು ಹಾಕಿದಾಗ ಮಂಗಳೂರು ಇಟ್ಕೆ ಫುಲ್ಲು ತಣ್ಣಗಿದೆ ಮಾತ್ರ, ಕೋಲ್ಡಾಗಿ. ಫುಲ್ಲು ಮಂಗಳೂರು ಇಟ್ಕೆಯಿಂದ ಮಾಡಿದ್ದಾರೆ. ಈಗ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅಲ್ಲಿ ಹೊರಗಡೆ ಫೋಟೋ ತೆಗ್ದಿದ್ದೀನಿ ನೋಡಿ. ಈಗ ಮತ್ತೆ ಮಂತ್ರಾಲಯಕ್ಕೆ ಹೋಗಬೇಕು ನಾವು. ಸಂಜೆ ಹೆಂಗಿದ್ರು ನೈಟು ಟ್ರೈನು 11 o'clock ಅಂದ್ಬಿಟ್ಟು ಮತ್ತೆ ಹೋದ್ವಿ ದೇವಸ್ಥಾನಕ್ಕೆ. ನಮ್ಮ ತಾತ ನಂದೊಂದು ಫೋಟೋ ತೆಗಿ ಅಂತು, ಅದಕ್ಕೆ ತೆಗ್ದೆ. ಅದು ಕಣ್ಮುಚ್ಚವ ನನ್ನ ತಮ್ಮ. ಮತ್ತು ನೈಟ್ ಗೋಪುರ ಹೆಂಗೆ ಕಾಣಿಸುತ್ತೆ ನೋಡಿ ಮೂನ್ ಲೈಟಿಗೆ. ಮತ್ತು ನೈಟಲ್ಲಿ ಫುಲ್ಲು ಲೈಟಿಂಗ್ಸ್ ಹಾಕ್ತಾರೆ ಮಂತ್ರಾಲಯ ಇದು ದೇವಸ್ಥಾನದಲ್ಲಿ. ಫುಲ್ ಚೆನ್ನಾಗಿದೆ. ಫುಲ್ಲು ಲೈಟಿಂಗ್ಸ್ ಹಾಕ್ತಿದ್ದಾರೆ. ಈಗ ಬೆಳಗ್ಗೆಗಿಂತ ಇವಾಗ ರಶ್ ಇದೆ, ಏಕೆಂದರೆ ಸುಮಾರು ಜನ ಬರ್ತಾರೆ. ಇದು ನೈಟು ಟ್ರೈನಲ್ಲಿ ಬರೋರು ಬರ್ತಾರೆ. ಮತ್ತು ಇವಾಗ ಈ ಥರ ಇದೆ ಫುಲ್ಲು. ದೇವರೇ, ಈ ಪ್ರಸಾದ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ದೇವರೇ. ಮಂತ್ರಾಲಯದಲ್ಲಿ ಪ್ರಸಾದ ತಿನ್ನೋದಿದೆಯಲ್ಲ, ಪುಣ್ಯ ಮಾಡಿರ್ಬೇಕು ಅಲ್ವಾ. ಹೆಂಗಿದೆ ನೋಡಿ ಲೈಟಿಂಗ್ಸ್ ಅಂತೂ ನಂಗೆ ತುಂಬ. ನನ್ನ ತಮ್ಮ ಮತ್ತೆ ಹೇಳ್ತಿದ್ದೆ ಚಿಪ್ಸ್ ಬೇಕು ಅಂತ. ನಮ್ಮ ತಾತ ತಡಿಯಪ್ಪ ಅಂತ ಸರಿ ಮಾಡ್ಕೊತೀನಿ ಅಂತ ಸರಿ ಮಾಡ್ಕೊತೀನಿ. ನಮ್ಮ ತಮ್ಮವರೆಲ್ಲ ಯಾರ್ದೋ ಗಾಡಿಗೆ ಹತ್ಕೊಂಡು ಹಾಕಿದ್ರು. ಹಿಂಗೆ ಇದ್ರು ದೊಡ್ಡಮ್ಮ, ಚಿಕ್ಕಮ್ಮ, ಎಲ್ಲ ಇಲ್ಲೇ ಇದ್ರು. ಅಲ್ಲೇನೋ ಪ್ರೋಗ್ರಾಮ್ ನಡೀತಿತ್ತು. ಹೋಗೋಣ ನೋಡೋಣ ಅಂತ ಹೋದೆ. ನೋಡಿದ್ರೆ ಅದು ಏನೋ ಕಾರ್ ಇತ್ತು. ಅದು ಯಾವುದೋ ಬ್ಯಾಂಕಿಂದ ಅದೇನೋ ಕಾರಿಂದ ಓಪನ್ ಮಾಡಿಸ್ತಿದ್ರೇನೋ. ತಮ್ಮ ಕಿಂಡರ್ ಜಾಯ್ ಇಟ್ಕೊಂಡು ಮಂತ್ರಾಲಯದಲ್ಲಿ. ನಮ್ಮ ಆಂಟಿ ಏನೋ ಹೇಳ್ಬೇಕಂತಿದ್ದಾರೆ, ಕೇಳಿಸ್ಕೊಳ್ಳಿ. ನಮ್ಮ ಆಂಟಿ ಏನು ಹೇಳ್ತಾರೆ. ತುಂಬ ಜನ ವ್ಯೂವರ್ಸ್ ಇದ್ದಾರೆ. ಇವರಿಗೆ ಲೈಕ್ಸ್ ಕೊಡಿ, ಕಮೆಂಟ್ ಮಾಡಿ, ಎಂಕರೇಜ್ ಮಾಡಿ. ಥ್ಯಾಂಕ್ ಯು. ಯೂಟ್ಯೂಬ್ ಚಾನಲ್ ಅವ್ರು ಹೆಂಗೆ ಮಾಡ್ತಾರೆ. ನಮ್ಮ ಅಂಕಲ್ ಅಂತ ನನಗೆ ಹೆಸರು ಇಟ್ಬಿಡ್ತಾರೆ ಯೂಟ್ಯೂಬ್ ಚಾನಲ್ ಅವರು ಅಂತ. ಎಲ್ಲ ಟ್ರೈನಲ್ಲಿ ಹಂಗೆ ಕರಿತವ್ರೆ. ಬೇರೆಯವರೆಲ್ಲ ಟ್ರೈನಲ್ಲಿ ಬೇರೆಯವರೆಲ್ಲ ನನ್ನನ್ನು ಏನು ಯೂಟ್ಯೂಬ್ ಅಂತ ಕೇಳ್ತಿದ್ರು ನನ್ನನ್ನು. ನಾನು ಕ್ಯಾಮ್ರಾ ನನ್ನ ಕಡೆ ತಿರ್ಸ್ಕೊಂಡು ಇದು ಮಾಡ್ತಿದ್ದೀನಿ. ಈಗ ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಂತ ನಾಟಕ ಬರೀ ನಂದು. ಯಾರೂ ಇಲ್ಲ ಆದರೂ ಸುಮ್ಮನೆ ನೋಡ್ಕೊಂಡು ನಾಟಕ ನೋಡಿ. ಫುಲ್ ಮುಂದೆಯಿಂದ ಹೆಂಗೆ ಕಾಣಿಸುತ್ತೆ. ಫುಲ್ ಲೈಟಿಂಗ್ಸು ಮಂತ್ರಾಲಯದಲ್ಲಿ. ಫುಲ್ ಲೈಟಿಂಗ್ಸ್ ಎಲ್ಲ ಫುಲ್ ಸಖತ್ತಾಗೆ ಕಾಣಿಸುತ್ತೆ. ಫುಲ್ಲು ತುಂಬ ಚೆನ್ನಾಗಿದೆ ಅಲ್ಲಿ. ಈಗೆಲ್ಲ ಹೊರಟಿದ್ವಿ. ನಮ್ಮ ಅಂಕಲ್ಲು ಮತ್ತು ನಮ್ಮ ಅಣ್ಣ ಅಲ್ಲೇ ಕೂತಿದ್ರು. ಅವ್ರ ಹತ್ರ ಹೋದೆ. ಏನು ತಂದಿದ್ರು ಅಂದರೆ ಪ್ರಸಾದ ಅಂತ ಹೇಳಿದ್ರು. ಪ್ರಸಾದ ತುಂಬಕ್ಕೆ ಹೋಗಿದ್ರಂತೆ. ನನ್ನ ತಂಗಿ ಐಸ್ ವಾಟರ್ ತಂದಿದ್ರು ಅಂತ ಕುಡಿಯೋಕ್ಕೆ ಹೋಗಿದ್ಲು. ಫುಲ್ಲು ಕಾಲೆಲ್ಲ ಮಣ್ಣಾಗಿದೆ ಅವ್ರದ್ದು. ಇವಾಗ ಮತ್ತೆ ಹಾಸನಕ್ಕೆ ಹೊರಟಿದ್ದೀವಿ. ಅಲ್ಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಕೂತಿದ್ರು. ಅಲ್ಲಿ ಸಖತ್ ಸೊಳ್ಳೆ ಕಡಿತಿತ್ತು ಅಂದ್ಬಿಟ್ಟು ನಾನು ಈ ಕಡೆ ಸೈಡಿಗೆ ಬಂದಿಲ್ಲ. ಯಾರೋ ಡಬ್ಬ ಇಟ್ಟಿದ್ರು ಅಂದ್ಬಿಟ್ಟು ಈ ಕಡೆ ಕೂತ್ಕೊಂಡೆ. ಸುಮ್ಮನೆ ಆ ಕಡೆ ಉಪವಾಸ ಕೊಡ್ತಿದ್ದೆ. ಇನ್ನೇನೂ ಇಲ್ಲ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಂತ್ರಾಲಯ ಹೋಗಂಗೆ ಇನ್ನೊಂದು ಯಾವ್ದಾರ ಬೆಸ್ಟ್ ಪ್ಲೇಸ್ ತೋರಿಸ್ತೀನಿ. ಮತ್ತೆ ಹಾಸನಕ್ಕೆ ಬಂದಿದ್ದೀವಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ಪ್ಲೀಸ್ ಹೇಳಿ. ಸಬ್ಸ್ಕ್ರೈಬ್ ಮಾಡಿ.